ಟ್ರೇಲರ್ ಇವತ್ತು ನಮ್ಮೆಲ್ಲರಿಗೆ ಇವತ್ತು ನಾವು ಅರ್ಪಣೆ ಮಾಡ್ತಾ ಇದೀವಲ್ಲ, ಇವರೆಲ್ಲರಿಗೂ ಆ ಮೊಮೆಂಟ್ ಕಾಯ್ತಾ ಇದ್ದೀನಿ. 8 ಗಂಟೆ 1 ನಿಮಿಷಕ್ಕೆ ಟ್ರೇಲರ್ ಲಾಂಚ್ ಮಾಡ್ತೀವಿ. ಸೊ ವೆರಿ ಎಕ್ಸೈಟೆಡ್. ಸೂಪರ್ ಸರ್. ನೀವು ಬರೋಕ್ಕಿಂತ ಮುಂಚೆ ಇವರು 3 ಜನ ಸೇರಿ ನಮ್ಮ ವೇದಿಕೆಯಲ್ಲಿ ಒಂದು ಮ್ಯೂಸಿಕಲ್ ಧಮಾಕ ಕೊಟ್ಟಿದ್ದಾರೆ. ಸೊ ನಿಶಾನ್ ಇಸ್ ಹಿಯರ್, ರಾಹುಲ್ ಜಿಟ್ಟು ಅವರಿದ್ದಾರೆ, ರೂಪೇಶ್ ಅವರಿದ್ದಾರೆ. ದಯವಿಟ್ಟು ಮುಂದೆ ಬನ್ನಿ ಪ್ಲೀಸ್. 3 ಜನ. ಎಸ್, ಓಕೆ. ಕನ್ನಡದ ಹೆಮ್ಮೆ ಕಲಾವಿದರು ರೂಪೇಶ್ ನನ್ನ ಜೊತೆ ಬಹಳ ದಿನ ಪ್ರೋಗ್ರಾಮ್ ಮಾಡಿದ್ದಾರೆ. ಅವರು ಕೂಡ ಇದ್ರಲ್ಲಿ ಹಾಡಿದ್ದಾರೆ. ರಾಹುಲ್ ಡಿಟ್ಟೋ ಬಗ್ಗೆ ಹೇಳಂಗಿಲ್ಲ, ಇಸ್ ಅನ್ ಅಮೇಸಿಂಗ್ ರ್ಯಾಪರ್, ನನ್ನ ಫೇವರೇಟ್ ರ್ಯಾಪರ್ ಅಂತ ಹೇಳೋದು. ಥ್ಯಾಂಕ್ ಯು ಸರ್. ಅಂಡ್ ನಿಶಾನ್ ರಾಯ್ ಇಸ್ ಮೈ ಬಾಯ್. ಇವರೇ ಲಿರಿಕ್ಸ್ ಕೂಡ, ಇವರಿಬ್ಬರು ಸೇರಿ ಲಾಟ್ ಆಫ್ ಲಿರಿಕ್ಸ್ ಬರೆದಿದ್ದಾರೆ ಇದರಲ್ಲಿ. ಸೊ ಈ ದ ಅರೈವಲ್ ಅನ್ನೋದೇ ಮೊದಲನೇ ಟ್ರ್ಯಾಕ್ ನಾವು ಮಾಡಿದ್ದು. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ದಿಸ್ ಬ್ರಿಲಿಯಂಟ್ ಟ್ರ್ಯಾಕ್. ಸೋ ನೈಸ್, ಸೋ ನೈಸ್. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ನಿಶಾಂತ್, ಥ್ಯಾಂಕ್ ಯು ರೂಪೇಶ್, ಥ್ಯಾಂಕ್ ಯು. ಬರಲಿ ದೊಡ್ಡ ಚಪ್ಪಾಳೆ ನಮ್ಮ ಗಾಯಕರಿಗೆ ಪ್ಲೀಸ್. ಥ್ಯಾಂಕ್ ಯು ಗಾಯಸ್. ಅಲ್ಲ ನೋಡಿ ನೋಡಿ, ಯಾವತ್ತಾದ್ರೂ ಈ ಸ್ಟೆಪ್ ನ ನೀವು ಗೀತಾ ಅವ್ರ ಜೊತೆ ಮಾಡಿದ್ದೀರಾ? ಯಾವತ್ತಾದ್ರೂ ಈ ಸ್ಟೆಪ್ ಗೀತಾ ಅವ್ರ ಜೊತೆ ಮಾಡಿದ್ದೀರಾ? ಸ್ಟೆಪ್ ಗಿಪ್ ಜಾಸ್ತಿ ಹಾಕಕ್ ಹೋದ್ರೆ ಕಾಲ್ ಮರು ಬಿಡ್ತಾರೆ ಮೇಡಮ್. ಸ್ಟೆಪ್ ಹಾಕೋ ಕಾಲೇ ಮರ್ಬಿಡ್ತಾರ. ಇವತ್ತು ಒಂದು ಇತಿಹಾಸ ಸೃಷ್ಟಿ ಮಾಡೇ ಬಿಡೋಣ. ಈ ಪ್ರೋಗ್ರಾಮ್ ಮುಗಿಯೋಷ್ಟರಲ್ಲಿ ಜನ್ಯಾಜಿ ಜೊತೆ ಗೀತಾ ಅವರು ಈ ಸ್ಟೆಪ್ ಹಾಕೇ ಹಾಕ್ತಾರೆ. ಸರ್ ಏನಂತೀರ? ಈ ಪ್ರೋಗ್ರಾಮ್ ಮುಗಿಯೋಷ್ಟರಲ್ಲಿ ಕಾಲ್ ಮಾತ್ರ ಮುರಿತಾ ಇದ್ರು, ಈಗ ನನ್ನ ಮೈಕೈ ಎಲ್ಲ ಮುರಿಸೋ ಸ್ಕೀಮ್ ಹಾಕಿ. ಇಲ್ಲ, ಇದು ಒಂದು ರೀತಿಯ ಪ್ರಮೋಷನಲ್ ಆಕ್ಟಿವಿಟಿ ಅಂತ ಅನ್ಕೊಳ್ಳೋಣ. ಅರ್ಜುನ್ ಜನ್ಯ ಸರ್ಗೆ ಏನಾಯ್ತು ಗೊತ್ತಾ? ಅನುಶ್ರೀ ಇರುವಿಕೆಯಲ್ಲಿ ಗೀತಾ ಅವ್ರು ಏನ್ ಮಾಡಿದ್ರು ಗೊತ್ತಾ? ಇದೆಲ್ಲ ಬರ್ತಾ ಇರುತ್ತೆ ತಮ್ನೇಲ್ಸ್. ಬಟ್ ಸರ್, ನಮಗೆ ಬಹಳ ಸಂತೋಷ, ಹೆಮ್ಮೆ ಏನಂದ್ರೆ ಇಲ್ಲಿವರೆಗೂ ನೀವು ಚಿತ್ರಗಳನ್ನ ಗೆಲ್ಲೋದಕ್ಕೆ ಒಂದು ದೊಡ್ಡ ಶಕ್ತಿ ಅಂದ್ರೆ ಸಂಗೀತ. ಅದನ್ನ ಎಷ್ಟೋ ಹಿಟ್ ಚಿತ್ರಗಳು ಕೊಟ್ಟು ಆ ಹಿಟ್ ಚಿತ್ರಗಳನ್ನ ಸೂಪರ್ ಹಿಟ್ ಚಿತ್ರಗಳನ್ನಾಗಿ ಮಾಡಿದವರು. ಇವತ್ತು ನೀವೇ ಡೈರೆಕ್ಟ್ ಮಾಡಿರೋದು ಒಂದು ಚಿತ್ರ 45 ಸಿನಿಮಾ ರೆಡಿ ಆಗಿದೆ, ಟ್ರೈಲರ್ ಲಾಂಚ್ ಆಗೋದಕ್ಕೆ. ಸರ್, ಇಷ್ಟು ದಿನ ಮ್ಯೂಸಿಕ್ ಕೊಡ್ತಿದ್ರಿ, ಈಗ ಮ್ಯೂಸಿಕಲ್ ಆಲ್ರೆಡಿ ಸೂಪರ್ ಸ್ಟಾರ್ ಆಗಿದ್ದು, ಈಗ ಡೈರೆಕ್ಟರ್ ಆಗಿರೋದು ಹೇಗೆ ಅನ್ಸ್ತಿದೆ ಸರ್? ಇದೆಷ್ಟು ದಿನದ ಕನಸು ನಿಮಗೆ? ಮೇಡಮ್, ಒಂದೇ ಮಾತನ್ನು ಹೇಳ್ಬೇಕಂದ್ರೆ ಈ 45 ಸಿನಿಮಾ ನಾನೇನು ಡೈರೆಕ್ಟ್ ಮಾಡಿದ್ದೀನಿ, ಒಬ್ಬ ಶಿವಣ್ಣ ಅವರ ಅಭಿಮಾನಿಯಾಗಿ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿಮಾನಿಯಾಗಿ, ರಾಜ್ ಬಿ ಶೆಟ್ಟಿ ಅವರ ಅಭಿಮಾನಿಯಾಗಿ ಒಬ್ಬ ಅಭಿಮಾನಿ ಡೈರೆಕ್ಟ್ ಮಾಡಿದ್ರೆ ಹೇಗಿರುತ್ತೆ, ಆ ಅಭಿಮಾನ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದೀನಿ. ಸೊ ನೀವು ಯಾರೇ ಈ ಫಿಲ್ಮ್ ನೋಡಿದ್ರು ಒಬ್ಬ ಅಭಿಮಾನಿ ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ ಅನ್ಸುತ್ತೆ. ಪ್ರತಿ ಒಂದು ಶಾರ್ಟ್ ಅಲ್ಲೂ ಪ್ರತಿಯೊಬ್ಬರನ್ನ ನಾನು ಕಣ್ಣಿಂದ ತುಂಬಾ ಪ್ರೀತಿಸಿದ್ದೀನಿ. ಶಿವಣ್ಣ ಅವರಂದ್ರೆ ನನಗೆ ಪ್ರಾಣ, ಚಿಕ್ಕ ವಯಸ್ಸಿಂದಲೂ ನೋಡ್ಕೊಂಡ್ ಬಂದಿದ್ದೀನಿ ಅಣ್ಣನ. ಅಂಡ್ ಇವತ್ತು ನಾನು ಡೈರೆಕ್ಟರ್ ಆಗಿ ನಿಂತಿದ್ದೀನಿ ಅಂದ್ರೆ ಒನ್ ಅಂಡ್ ಓನ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೇ ಕಾರಣ. ಈ ಕಂಪ್ಲೀಟ್ ಸಿನಿಮಾ 45 ಅನ್ನೋದು ನಾನು ಮನಸ್ಫೂರ್ತಿಯಾಗಿ ಅಣ್ಣನ ಡೆಡಿಕೇಟ್ ಮಾಡ್ತೀನಿ. ಅವ್ರು ಇರ್ಲಿಲ್ಲ ಅಂದ್ರೆ ಈ ಸಿನಿಮಾಗೆ ನಾನು ಡೈರೆಕ್ಟ್ ಮಾಡ್ತಾ ಇರ್ಲಿಲ್ಲ, ಬೇರೆ ಎಲ್ಲಾನು ಕತೆ ಕೊಟ್ಬಿಡ್ತಾ ಇದ್ದೆ. ಅಣ್ಣನೇ ಹೇಳಿ ನೀನೇ ಮಾಡ್ಬೇಕು ಅಂತ ನನ್ನ ಜೊತೆ ಶಕ್ತಿಯಾಗಿ ನಿಂತಿದ್ರು. ಸೊ ಈ ಸಿನಿಮಾದಲ್ಲಿ ಎಲ್ಲೆಲ್ಲ ಅಣ್ಣ ಬರ್ತಾರೆ, ಅಣ್ಣನ ಮ್ಯಾಕ್ಸಿಮಮ್ ಎಷ್ಟು ಹ್ಯೂಜ್ ಆಗಿ ತೋರಿಸ್ಬೋದು ಅಷ್ಟು ಹ್ಯೂಜ್ ಆಗಿ ತೋರಿಸಿದ್ದೀನಿ, ಪ್ರಯತ್ನ ಪಟ್ಟಿದ್ದೀನಿ. ಇದನ್ನ ಅಭಿಮಾನಿಗಳು ಇಷ್ಟಪಡ್ತಾರೆ ಅನ್ಕೊಂಡಿದ್ದೀನಿ. ಹಂಗೆ ಉಪ್ಪಿ ಸರ್ ಅಂತಂದ್ರೆ ಏನ್ ಹೇಳ್ತಾರ, ಡೈರೆಕ್ಟರ್ ಚಕ್ರವರ್ತಿ ಆಫ್ ಡೈರೆಕ್ಷನ್. ಅವ್ರ ಅಭಿಮಾನಿಗಳು ಯಾರು ಇಲ್ಲ ಅನ್ನೋಕೆ ಹೇಳಕ್ಕಾಗಲ್ಲ. ಬಟ್ ಅವರು ಕೂಡ ಅದ್ಭುತವಾಗಿ ಈ ಸಿನಿಮಾ ನೀವು ನೋಡಿದ್ರೆ ಅವ್ರ ಸ್ಟೈಲ್ ಐಕಾನ್ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ನಟನೆಯ ಚಕ್ರವರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ, ರೈಟರ್ ಚಕ್ರವರ್ತಿ ಅಂತ ಹೇಳ್ಬೋದು, ಬರವಣಿಗೆ ಚಕ್ರವರ್ತಿ. ಸೊ ಅವರು ಕೂಡ ಇದರಲ್ಲಿ ನನಗೆ ಒಂದು ಶಕ್ತಿಯಾಗಿ ಇವತ್ತಿನವರೆಗೂ ನಿಂತಿದ್ದಾರೆ. ಸೊ ನಾನು ಇದು ಯಾವ ರೀತಿ ಹೇಳಬೇಕಂತ ಗೊತ್ತಿಲ್ಲ, ಬಟ್ ಕೆಲವು ಒಳ್ಳೆ ವಿಷಯಗಳನ್ನ ಹೇಳ್ಬಿಡ್ಬೇಕು ಅಂತ ಅನ್ಸುತ್ತೆ. ಬಟ್ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಜಸ್ಟ್ ಬಂದ್ರು ಸೂ ಫ್ರಮ್ ಸೋ ಇಂದ ನನ್ಗೆ ಸಿಕ್ಕಿದಂಥ ಮೊದಲನೇ 500 ರೂಪಾಯಿ ಇದು ಕಲೆಕ್ಷನ್ ಅಲ್ಲಿ ನಾನು ಎತ್ತಿಟ್ಕೊಂಡಿದ್ದೆ ನನಗೋಸ್ಕರ. ನಿಮ್ 45 ಸಿನಿಮಾನು ಇದೇ ರೀತಿ ದೊಡ್ಡ ಹಿಟ್ ಆಗ್ಲಿ ಅಂತ ಕೊಟ್ಟರು. ಅವರ ಸಿನಿಮಾ ಸೂಪರ್ ಕಲೆಕ್ಷನ್ ಮಾಡಿದಂತಹ ಮೊದಲ ಹಣವನ್ನ ಅರ್ಜುನ್ ಸರ್ ತಂದು ಕೊಟ್ಟಿದ್ದಾರೆ. ನನಗೊಂದು 500 ಕೊಟ್ಟಿದ್ದಾರೆ, ಪ್ರೊಡ್ಯೂಸರ್ಗೂ ಒಂದು 500 ಕೊಡ್ತೀನಿ ಅಂತ ಹೋದ್ರು. ಇದು ರಾಜ್ ಬಿ ಶೆಟ್ಟಿ ಅಂದ್ರೆ ವ್ಯಕ್ತಿತ್ವ. ನನಗೆ ಗೊತ್ತು ಇದೆಲ್ಲ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ, ಬಟ್ ಒಳ್ಳೆ ವಿಷಯಗಳು ಮನಸ್ಸಲ್ಲೇ ಇಟ್ಕೊಂಡ್ರೆ ನಾನು ಒಳ್ಳೆ ವ್ಯಕ್ತಿ ಆಗಲ್ಲ. ಖಂಡಿತ ಸರ್, ಒಳ್ಳೆ ವಿಷಯಗಳನ್ನ ಒಳ್ಳೆದನ್ನ ಹೇಳ್ಬೇಕು, ಆಗ್ಲೇ ಜನರಲ್ಲಿ ಇನ್ನಷ್ಟು ಒಳ್ಳೆತನ ಬೆಳೆಯುತ್ತೆ. ಆ 500 ರೂಪಾಯಿ ಉತ್ಪ್ರೇಕ್ಷೆಯ ಮಾತಲ್ಲ, 500 ರೂಪಾಯಿ 500 ಕೋಟಿ ಕ್ಲಬ್ ಸೇರ್ಲಿ ಅಂತ ನಾನು ಆಶಿಸ್ತೀನಿ ಸರ್. ಇವತ್ತಿಲ್ಲಿ ನಾವು ಸೇರಿರೋ ಎಲ್ಲರೂ ಕನ್ನಡಿಗರು ಮನ್ಸಾರೆ ನಿಮ್ಗಾಗಿ ಹರಿಸ್ತೀವಿ.
ಸರ್ ಈಗ ಏನಾದ್ರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಹಿರಿಯರೆಲ್ಲ ಹೇಳ್ತಾರೆ ನೋಡ್ಕೊಂಡ್ ಮಾಡಮ್ಮ ಒಂದ್ 4-5 ಜನ ಏನ್ ಹೇಳ್ತಾರೆ, 4-5 ಜನ ಮೆಚ್ಕೊಳ್ಳೋ ತರ ಕೆಲಸ ಮಾಡಿ ಅಂತ ಹೇಳ್ತಾರೆ. ನೀವ್ ನೋಡಿದ್ರೆ 4-5 ಜನ ಬಿಟ್ಟು 4-5 ಅನ್ನೋದನ್ನೇ ಟೈಟಲ್ ಆಗಿ ಇಟ್ಕೊಂಡ್ಬಿಟ್ಟಿದಾರಲ್ಲ ಸರ್. ಈ ಟೈಟಲ್, ಈ ಇನೋವೇಟಿವ್ ಥಾಟ್ ಹೆಂಗ್ ಬಂತು ಸರ್ ನಿಮ್ಗೆ? 45 ಅಂದ್ರೆ ನಾನು ಟೀಸರ್ ಅಲ್ಲೇ ಹೇಳ್ಬಿಟ್ಟಿದ್ದೀನಿ. ಹಾ. ಈ ಫಿಲ್ಮ್ 45 ಅಂದ್ರೆ 45 ಡೇಸ್. ಬಟ್ 45 ಡೇಸ್ ಮಾತ್ರ ಅಲ್ಲ, ಅದರೊಳಗಡೆ ಏನೇನಿದೆ, ಏನಕ್ಕೆ 45 ಡೇಸ್ ಎಲ್ಲವೂ ನಿಮ್ಗೆ ಸಿನಿಮಾ ಉತ್ತರ ಕೊಡುತ್ತೆ. ಹಾ. ಬಹಳಷ್ಟು ವಿಚಾರಗಳು ನಾವುಗಳು ಈ ಜನರೇಷನ್ ಅಲ್ಲಿ ಮರ್ತೋಗ್ಬಿಟ್ಟಿದ್ದೀವಿ. ನಮ್ಮ ಬಹಳ ಹಿರಿಯರು ಸಂಸ್ಕೃತಿನಲ್ಲಿ ಅದನ್ನು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಅದು ನಮಗೆ ಮನೆಗಳಲ್ಲೂ ನಮಗೆ ಅಷ್ಟು ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಇರೋ ವಿಚಾರನ ನಮ್ಮ ಜನತೆಗೆ ತಲುಪಿಸ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ಒಂದು ಎಳೆಯಾಗಿಟ್ಟಿದ್ದೀನಿ. ಆ ವಿಚಾರ ತಿಳ್ಕೊಂಡ್ರೆ ಪ್ರತಿಯೊಬ್ಬ ಮನೆಯೂ ಬೆಳಗುತ್ತೆ, ಪ್ರತಿಯೊಬ್ಬರ ಮನೆಯಲ್ಲೂ ಆ ವಿಷಯಗಳು ತಿಳಿದಿರ್ಬೇಕು ಅನ್ನೋದು ನನ್ನ ಇಚ್ಛೆ. ಆ ವಿಷಯಗಳು ಈ ಫಿಲ್ಮಲ್ಲಿ ತೋರಿಸಿ. ಸೂಪರ್. ಅಂಡ್ ಸರ್, ಇನ್ನೊಂದು ಪ್ರಶ್ನೆ, ನಿಜ ಹೇಳಬೇಕು, ಮ್ಯೂಸಿಕ್ ಮಾಡೋದ್ ಕಷ್ಟನಾ ಅಥವಾ ಡೈರೆಕ್ಷನ್ ಮಾಡೋದ್ ಕಷ್ಟನಾ? ಯಾವುದು ಕಷ್ಟ ಇಲ್ಲ ಮೇಡಮ್, ಇಷ್ಟಪಟ್ರೆ ಯಾವುದು ಕಷ್ಟ ಇಲ್ಲ. ಪಂಚ್ ಬಂದಿದೆ, ಯಾವುದು ಕಷ್ಟ ಇಲ್ಲ. ಇಷ್ಟಪಡೋ ಹಾಗೆ ಮಾಡಿದ್ರೆ ಜನಕ್ಕೂ ಇಷ್ಟ ಆಗುತ್ತೆ. ಬಟ್ ಆದ್ರೂ ಇರೋ ಒಂದು ಬೇಜಾರು, ನನ್ಗೇನ್ ಡೇಟ್ಸ್ ಫ್ರೀನೇ ಇದ್ದೆ, ಕೇಳಿಲ್ಲ ನೀವು, ಆದ್ರೆ ಬೇರೆ ಹೀರೋಯಿನ್ ಆಯ್ಕೆ ಮಾಡಿದೀರಾ, ಯಾಕೆ ಈ ತರ ಮಾಡಿದ್ರಿ ಸರ್? ಮೇಡಮ್, ಪರದೆ ಮೇಲೆ ಇರೋರು ಹೀರೋಯಿನ್, ಹೃದಯದಲ್ಲಿ ಇರೋರಿಗೆ ಯಾಕೆ ಮೇಡಮ್ ಆಕ್ಟಿಂಗ್ ಕೊಡ್ಬೇಕು? ಆಲ್ರೆಡಿ ನಾನು ಆಲ್ರೆಡಿ ಹಿಂಗಂತ ಅವ್ರಿಗೆ ಈಗ ಏನಾಗಿತ್ತು ಗೊತ್ತಾ, 3 ತಿಂಗಳಿಂದ ಸ್ವಲ್ಪ ನೆಮ್ಮದಿ ಆಗಿದ್ರು, ಮತ್ತೆ ಈ 3 ತಿಂಗಳಾದ್ಮೇಲೆ ನೆಮ್ಮದಿಯಲ್ಲಿ ಒಂಚೂರು ನೊಣ ಬಿದ್ದಂಗೆ ಆಗ್ತಾ ಇದೆ ಅವ್ರಿಗೆ. ಅರ್ಥ ಆಗ್ತಾ ಇದೆ, ಸುಮ್ಮನೆ ಕಿರುತೆರೆಯಿಂದ ಬೆಳ್ಳಿತೆರೆಯಿಂದ ಬರ್ತಾ ಇದೆಯಲ್ಲ, ಹಾಗಾಗಿ ಇದ್ರ ಬಗ್ಗೆ ಒಂಚೂರು ಮಾತುಕತೆ ಅಷ್ಟೇ. ಬಟ್ ಅರ್ಜುನ್ ಸರ್, ಎಲ್ಲಾ ಡೈರೆಕ್ಟರು ಲೀಡ್ ಕೊಟ್ಟು ಅಂದ್ರೆ ರೀಡಿಂಗ್ ಕೊಟ್ಬಿಟ್ಟು ಡೈರೆಕ್ಷನ್ ಮಾಡೋದನ್ನ ನಾವೆಲ್ಲರೂ ನೋಡಿದೀವಿ. ಆದ್ರೆ ನೀವು ಸಿನಿಮಾ ಮೇಕಿಂಗ್ ಇಂತ ಮುಂಚೆನೆ ಎಲ್ಲಾ ದೃಶ್ಯಗಳನ್ನ 3Dಯಲ್ಲಿ ಪ್ರೀ ವಿಜುವಲ್ ಮಾಡಿ ಸಿನಿಮಾನ ಅಪ್ರೋಚ್ ಮಾಡಿ ನೀವೆಲ್ರಿಗೂ ಈ ಸಿನಿಮಾ ಬಗ್ಗೆ ಹೇಳಿದ್ರ, ಈ ಐಡಿಯಾಲಜಿ ಹೇಗೆ ಹುಟ್ಕೋತು ಸರ್? ಮೊದಲನೇದಾಗಿ ನಾನು ಮ್ಯೂಸಿಕ್ ಡೈರೆಕ್ಟರ್, ಎಲ್ಲರಿಗೂ ಗೊತ್ತು. ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಷನ್ ಮಾಡಿದಾಗ ಹೆಂಗ್ ಮಾಡ್ತಾನೆ ಅನ್ನೋದು ಇದ್ದೇ ಇರುತ್ತೆ. ಅದು ನನಗೆ ಮುಖ್ಯವಾಗಿ ನನ್ನ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್, ಅವರು ತುಂಬಾ ಕಷ್ಟಪಟ್ಟು ದುಡಿದಂತ ಒಂದೊಂದು ರೂಪಾಯಿನೂ ಈ ಸಿನಿಮಾಗೆ ಹಾಕಿದ್ದಾರೆ. ಆ ದುಡ್ಡನ್ನ ನಾನು ಇಷ್ಟ ಬಂದಂಗೆ ಐ ಕ್ಯಾಂಟ್ ಯೂಸ್ ಇಟ್. ಸೊ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂತ ನಾನು ಪ್ರೀ ವಿಷನ್ಸ್ ಅಲ್ಲಿ ಕಂಪ್ಲೀಟ್ ಸಿನಿಮಾನ ಮಾಡಿ ತೋರಿಸಿದೆ ಅವರು. ಬಟ್ ಅದಕ್ಕೂ ಒಂದು ದೊಡ್ಡ ಬಡ್ಜೆಟ್ ಆಯ್ತು, ಅದನ್ನು ಕೂಡ ರಮೇಶ್ ರೆಡ್ಡಿ ಸರ್ ಕೊಟ್ಟರು. ಸೊ ಈ ಸಿನಿಮಾಗೆ ಹೇಗೆ 3 ಜನ ಹೀರೋ, 4ನೇ ಹೀರೋ ನನ್ನ ಪ್ರೊಡ್ಯೂಸರ್, ಅವರೇ ಒಂದು ದೊಡ್ಡ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ. ರಮೇಶ್ ರೆಡ್ಡಿ ಸರ್, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಯಾವ ರೀತಿ ನಾನು ತೆಗಿತೀನಿ, ವಿಜುವಲ್ ಹೇಗಿರುತ್ತೆ ಅನ್ನೋದು ಒಂದು ಪ್ರೀ ವಿಜುವಲ್ಸ್ ಮಾಡಿದೆ. ಬಟ್ ಈ ಪ್ರೀ ವಿಜುವಲ್ಸ್ ಅನ್ನೋದು ಖಂಡಿತವಾಗ್ಲೂ ಇಟ್ ಇಸ್ ಅ ವೆರಿ ವೆರಿ ಗುಡ್ ಅಟೆಂಪ್ಟ್ ಟು ಡೂ. ಈ ಫಿಲ್ಮ್ ಚೆನ್ನಾಗಾದ್ರೆ ಈ ಟ್ರೆಂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಅನ್ನೋದು ಈ ಫಿಲ್ಮ್ ತುಂಬ ಚೆನ್ನಾಗಿ ಆಗಬೇಕು. ಈ ಟ್ರೆಂಡ್ ಬಂದರೆ ತುಂಬ ಪ್ರೊಡ್ಯೂಸರ್ಗಳಿಗೆ ತುಂಬ ದುಡ್ಡು ಉಳಿಯುತ್ತೆ, ತುಂಬ ಪ್ಲಾನಿಂಗ್ ನಡೆಯುತ್ತೆ, ಸಿನಿಮಾಗಳು ಚೆನ್ನಾಗಾಗುತ್ತೆ. ಇದು ನಾನು ನಮ್ಮ ಪಿಕ್ಚರ್ ಅಂತ ಹೇಳ್ತಿಲ್ಲ, ಬಟ್ ಆಸ್ ಅನ್ ಅಭಿಮಾನಿಯಾಗಿ ಈ ಹಸ್ ಡನ್ ಅ ವೆರಿ ಗುಡ್ ಜಾಬ್, ಈ ಹಸ್ ವರ್ಕ್ ವೆರಿ ಹಾರ್ಡ್, ಆ್ಯಂಡ್ ನಾವೆಲ್ಲ ಬಂದು ವರ್ಕ್ ಮಾಡಿದ್ದೀವಿ ಅಷ್ಟೇ. ಬಟ್ ವಿ ಹ್ಯಾವ್ ಸಪೋರ್ಟೆಡ್ ಹಿಮ್, ಆ್ಯಂಡ್ ಫಾರ್ ಹಿಮ್ ಈ ಶುಡ್ ಗೆಟ್ ಅ ವೆರಿ ಗುಡ್ ನೇಮ್ ಅನ್ನೋದು ನನ್ನ ಆಸೆ. ಆ್ಯಂಡ್ ಪ್ರೊಡ್ಯೂಸರ್ ಅಮೇಝಿಂಗ್. ಅಣ್ಣ, ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ, ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗಿತಿದ್ವಿ. ಆದ್ರೆ ಟ್ರೈಲರ್ ಅಲ್ಲಿ ಬಂದಂತ ಆ ಚೆಲುವೆಗೆ ಆಯ್ತು, ಆ ಗೆಟಪ್ ಮಾಡಿದೆ ಚಿಂತನ್ ಅಂತ, ಚಿಂತನ್ ಚಿದು ಮಂಗಳೂರಿನವ್ರು ಆ್ಯಕ್ಚುಲಾಗಿ ಬಾಂಬೆಲಿದ್ದಾರೆ. ಈ ಡಿಡ್ ದಟ್ ಫ್ಯಾಂಟಾಸ್ಟಿಕ್ ಜಾಬ್. ಅವ್ರು ಆಲ್ಮೋಸ್ಟ್ ಗೋಸ್ಟ್ ಎಲ್ಲ ಸಿನಿಮಾ ಬಯಲು ಎಲ್ಲ ಪಿಕ್ಚರ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅಮೇಝಿಂಗ್. ಇವಾಗ ಬೇಡ ಸಸ್ಪೆನ್ಸ್, ಬಂದು ನೋಡಿ ಸಿನಿಮಾ ಗೊತ್ತಾಗ್ತಾರೆ. ಅಣ್ಣ ಫುಲ್ ಕಂಟ್ರೋಲ್ ಮಾಡ್ತಾ ಇದಾರೆ ಇಮೋಷನ್ಸ್ ಎಲ್ಲ. ಆದ್ರೆ ಉಪ್ಪಿ ಸರ್ ರಿಯಲ್ ಸ್ಟಾರ್ ಅಲ್ಲ, ಅವ್ರು ರಿಯಲ್ ಆಗಿ ಹೇಳ್ತಾರೆ. ಸರ್, ನಿಮ್ಮ ಸಿನಿಮಾಗಳ ಮೂಲಕ ನೀವು ನಮ್ಗೆಲ್ಲ ಉಡ ಬಿಡ್ತಾ ಇದ್ರಿ. ಈಗ ನಿಮ್ಮ ಅಭಿಮಾನಿ ಅರ್ಜುನ್ ಸರ್ ನಿಮ್ಮನ್ನ ಡೈರೆಕ್ಟ್ ಮಾಡಿ ನಮಗೆ ಉಡ ಬಿಡ್ತಾ ಇದಾರಲ್ಲ ಸರ್. ಹೇಗಿತ್ತು ಈ ಟ್ರೈಲರು ಸರ್ ನಿಮ್ಗೆ? ಏನ್ ನಾನೇನ್ ಹೇಳೋದು, ನೀವೆಲ್ಲ ನೋಡ್ಬಿಟ್ಟಿದ್ದೀರಾ ಹೆಂಗಿದೆ ಅಂತ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಪಿಕ್ಚರ್ ಅಲ್ಲಿ ಇವಾಗ 3 ಸ್ಟಾರ್ಗಳು ನೋಡಿದ್ರೆ ಹೇಳ್ತಾ ಇದ್ರ 3 ಜನ ಸ್ಟಾರ್ಸ್ ಅಂತ. ನಿಜವಾದ 3 ಜನ ಸ್ಟಾರ್ಸ್ ಹಿಂದೆ ಇದ್ದಾರೆ. ಅದರಲ್ಲಿ ಮೊದಲನೇ ಸ್ಟಾರ್ ಇಲ್ಲಿ ನೋಡಿ, ಇಲ್ಲಿ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ
ಎಷ್ಟು ಹೇಳಿದ್ರು ಸಾಲದು. ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ, ಇವ್ರು ಹಣ ಸುರಿದಿದ್ದಾರೆ. ನೀವು ನೋಡಿದ್ರೆ ಗೊತ್ತಾಗ್ತಿದೆ, ಆ ಗ್ರಾಫಿಕ್ಸ್ ಇರ್ಬೋದು, ಆ ಮೇಕಿಂಗ್ ಇರ್ಬೋದು, ಎಲ್ಲರನ್ನೂ ಸೇರಿಸಿ ಮಾಡಿರೋರು. ನಿಜವಾಗ್ಲೂ ನಿಮ್ಮಂತ ಪ್ರೊಡ್ಯೂಸರ್ಸ್ ತುಂಬಾ ವರ್ಷ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ ಇರಬೇಕು. ಕನ್ನಡ ಸಿನಿಮಾ ಉಳಿಬೇಕು, ಬೆಳಿಬೇಕು ಅಂದ್ರೆ ಮೊದಲನೇದಾಗಿ ಇಂಥ ಪ್ರೊಡ್ಯೂಸರ್ ಇರಬೇಕು. ಸರ್ ಒಳ್ಳೇದಾಗ್ಲಿ ತಮಗೆ. 2ನೇ ಸ್ಟಾರ್ ನೋಡಿ, ಅಲ್ಲಿ ನಿಂತಿದ್ದಾರೆ ನೋಡಿ, ಅರ್ಜುನ್ ಅವರು. ಸುಮಾರು 2 ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ, ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿ, ಡಬ್ಬಿಂಗ್ ಮಾಡಿ, ಪಿಕ್ಚರ್ ಎಲ್ಲ ಮಾಡಿ, ತಾನು ಸ್ಯಾಟಿಸ್ಫೈ ಆಗಿ ಅದನ್ನ ಇವ್ರಿಗೆ ತೋರಿಸಿ, ಶಿವಣ್ಣನ್ ತೋರಿಸಿ, ನಮ್ಮೆಲ್ರಿಗೂ ತೋರಿಸಿ ಹಿಂಗೆ ಸಿನಿಮಾ ತೆಗಿತೀನಿ ಅಂತ ಅದ್ರ ಹತ್ರಷ್ಟು ಚೆನ್ನಾಗಿ ಮಾಡಿದ್ದೀರ. 2ನೇ ಸ್ಟಾರ್. ಇನ್ನು 3ನೇ ಸ್ಟಾರ್ ಯಾರು ಹೇಳಿ? ಇಲ್ಲ, ಕ್ಯಾಮ್ರಾಮನ್ ಇದ್ದಾರೆ. ಎಲ್ಲಿ? ಸತ್ಯ ಹೆಗಡೆ ಅವರು ಬಂದಿಲ್ಲ. ಅವರೊಬ್ರು ತುಂಬಾ ಈ ವಿಷುವಲ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬಿಟ್ರೆ ಇಲ್ಲಿದಾರಲ್ಲ, ಹ್ಯಾಟ್ರಿಕ್ ಹೀರೋ, ಕರುನಾಡ ಕಣ್ಮಣಿ ಎಲ್ಲ ನೀವು. ನಮ್ಮ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ ಒಂದು 25-30 ವರ್ಷದಿಂದ ಇವ್ರ ಜೊತೆ ನಾನು ಸಿನಿಮಾ ಮಾಡಿ, ಆಕ್ಟ್ ಮಾಡಿ, ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ. ಥ್ಯಾಂಕ್ ಯು ಶಿವಣ್ಣ. ಅದು ನಿಮ್ಮಲ್ಲಿರೋ ಒಳ್ಳೆ ಗುಣ. ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ, ಚಿನ್ನ ಅಲ್ಲ ಇದು ಅಪರಂಜಿ ಅಂತ. ನಿಮ್ಮನ್ನ ಹತ್ರ ನೋಡಿದವರಲ್ಲ, ದೂರದಿಂದ ಎಲ್ಲ ನೋಡಿದ್ರು ನಿಮ್ಮನ್ನ ಅಷ್ಟು ಪ್ರೀತಿಸ್ತಾರೆ. ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಮಿಂಗ್ ಆಗಿ, ಇವತ್ತು ಒಳ್ಳೆ 20 ವಯಸ್ಸಿನ ಹುಡುಗರ ತರ ಡ್ಯಾನ್ಸ್ ಮಾಡ್ತಾರೆ. ನೋಡಿದ್ರಲ್ಲ, ಚೆಲುವೆಯ ನೋಟ ಚೆನ್ನ. ಇಂಥ ಸ್ಟಾರ್ ತುಂಬಾ ಹೆಮ್ಮೆ ಅನಿಸ್ತಿದೆ ಶಿವಣ್ಣ, ನಿಮ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ. ರಾಜ್ ಬಿ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರ ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ನಮಗೆ. ನಾನು ಯಾವಾಗ ಕೇಳ್ತಾ ಇರ್ತೀನಿ, ರಾಜ್ ಅವ್ರು ಬರ್ತಾರಾ, ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಅಷ್ಟು ಬ್ಯುಸಿಯಾಗಿದ್ದಾರೆ. ಮೊನ್ನೆ ತಾನೇ ಸೂಪ್ರಮ್ಸು ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ಇಡೀ ಕರ್ನಾಟಕ ತಿರುಗಿ ನೋಡೋ ಥರ ಮಾಡಿದ್ದೀರಾ. ನಿಮಗೂ ಅಷ್ಟೇ ಗುರುವೆ, ಪ್ರಮೋದ್ ಅವ್ರು ನೀವು ಅಷ್ಟೇ. ನಿಮ್ದೆಲ್ಲ ಒಂದು ಟೀಮೇ, ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದೀರಾ. ಸುಧಾರಾಣಿ ಅವ್ರು ಬಿಡಿ, ನಾವೆಲ್ಲ ನಿಜ ಹೇಳ್ಬೇಕು ಅಂದ್ರೆ ನಿಮ್ ಪಿಕ್ಚರ್ ನೋಡಿದಾಗ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಬಿಟ್ಟಿದೀವಿ ನಾವು. ನಿಮ್ಮಿಬ್ರು ನೋಡಿದಾಗ ಕಾಲೇಜಲ್ಲಿ ಹೋಗ್ತಾ ಏನು ಯಾವ ತರ ಕ್ರೇಜ್ ಅಂದ್ರೆ ನಿಮ್ಮಿಬ್ಬರದು. ನಮ್ಗೆ ಹತ್ರ ಹುಡುಗಿ ಹುಡುಕ್ತಾ ಇದ್ವಿ ಅವಾಗ. ತುಂಬಾ ಖುಷಿ. ಮತ್ತೆ ನೀವಿಬ್ರು ಒಂದಾಗಿ ಮಾಡ್ತೀರಾ, ಸೂಪರ್ ಆಗಿದೆ. ಸೊ ಇನ್ನೆಲ್ಲ ಸರ್, ಥ್ಯಾಂಕ್ ಯು ಸರ್, ನೀವು ಬಂದು ಇಷ್ಟು ಬಿಸಿ ಶೆಡ್ಯೂಲ್ ನಮ್ಮ ಇದನ್ನ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲದಕ್ಕಿಂತ ಮುಖ್ಯ ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ, ದೇವ್ರುಗಳು ನೀವು ಅಂತ. ಅಂದ್ರೆ ಶಿವರಾಮ್ ಕಾರಂತರು ಪ್ರಕೃತಿಲಿ ದೇವ್ರು ನೋಡಿದ್ರಂತೆ, ಕುವೆಂಪು ಅವರು ಬರವಣಿಗೆಯಲ್ಲಿ ದೇವ್ರು ನೋಡಿದ್ರು, ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವ್ರು ನೋಡಿದ್ರು. ಅದೇ ನಮಗೆ ಕಳ್ಸಿಕೊಟ್ರು ಪಾಠ ಅವರು. ಇವತ್ತವರೆಗೂ ಅದನ್ನ ದೊಡ್ಡ ಮನೆ ಇದನ್ನ ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ಅದನ್ನ ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳು ಹೆಂಗ್ ನೋಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನೀವು ನಮಗೆ. ಸೊ ಅಂತ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಪಿಕ್ಚರ್ ಅಲ್ಲಿ ನಾವೆಲ್ಲ ಸೇರಿ ಮಾಡಿರೋ ತುಂಬಾ ಖುಷಿ ಅನ್ನಿಸ್ತಿದೆ. ಥ್ಯಾಂಕ್ ಯು. ಐ ಲೈಕ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಉಪ್ಪಿ ಸರ್, ಐ ಲೈಕ್ ಇಟ್ ಅಂತ ಹೇಳಿದಾರೆ ಅಂದ್ರೆ ವಿ ಲವ್ಡ್ ಇಟ್. ಈಗ ಮೋಸ್ಟ್ ವಾಂಟೆಡ್ ಹೀರೋ ಸರ್ ರಾಜ್ ಬಿ ಶೆಟ್ಟಿ ಅವರು. ಉಪ್ಪಿ ಸರ್ ಹೇಳಿದ್ಮೇಲೆ ಮುಗೀತು. ರಾಜ್ ಅವರೇ ಹೇಳಿ, ನಿಮಗೆ ಆಫರ್ ಲಾಂಚ್ ಆಗಿದೆ, ನೋಡಿದ್ದು ಎಷ್ಟು ಖುಷಿ ಕೊಟ್ಟಿದೆ? ಬಹಳ ಖುಷಿ. ಅಂದ್ರೆ ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ, ನಾನು ಕೂಡ ಶಿವಣ್ಣ ಅವರ ಅಭಿಮಾನಿ, ಹಾಗಾಗಿ ಒಬ್ಬ ಅಭಿಮಾನಿ ನಿಮ್ಮನ್ನು ರಿಪ್ರೆಸೆಂಟ್ ಮಾಡಕ್ ವೇದಿಕೆಯಲ್ಲಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಟ್ರೈಲರ್ಗೆ. ನಿಮ್ಮ ಮುಖ ನೋಡಿದ್ರೆ, ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ನಮ್ಗೆ ಖುಷಿ ಅನಿಸ್ತಾ ಇದೆ. ನಮ್ಗೆ ಯಾವತ್ತೂ ಕೂಡ ಬಹಳ ಒಂದು ನೋವು ಏನಂದ್ರೆ, ಕನ್ನಡದ ಸಿನಿಮಾಗಳು ತುಂಬಾ ದಾಟಲ್ಲ, ಬೇರೆ ಕಡೆ ಹೋಗಲ್ಲ. ನಾವ್ ಯಾವತ್ತೂ ಕೂಡ ಪರಭಾಷಾ ಸಿನಿಮಾಗಳು ಹಾವಳಿ ಅಂತ ಭಾವಿಸ್ತಾ ಇರ್ತೀವಿ. ನಾವು ಕೂಡ ಹಾವಳಿ ಕೊಡೋರ್ ತರ ಆಗ್ಬೇಕು, ಅಷ್ಟು ಒಳ್ಳೆ ಸಿನಿಮಾಗಳನ್ನ ನಾವು ಮಾಡಬೇಕು. ಸೊ ಈ ಸಿನಿಮಾ ಕೆಲಸ ಮಾಡುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಅರ್ಜುನ್ ಜನ್ಯ ಅವ್ರ ಜೊತೆ ಮೇ ಬಿ ಮೊದಲ ದಿವಸದಿಂದ ಇವತ್ತಿನ ತನಕ ನಾನು ಹೆಚ್ಚಿನ ಸಲ ಪ್ರತಿ ದಿವಸ ಮಾತಾಡಿದ್ದೀನಿ ಏನಾಗ್ತಿದೆ ಅಂತ. ಯಾಕಂದ್ರೆ ಈ ಸಿನಿಮಾದ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಬಹಳ ಕಲಿಯೋದಕ್ಕಿತ್ತು. ಈ ಸ್ಕೇಲಲ್ಲಿ ನಾವು ಯಾವತ್ತೂ ಆಪರೇಟ್ ಮಾಡಕ್ ಆಗಲ್ಲ. ಸೊ ಅರ್ಜುನ್ ಜನ್ಯ ಅವರು ಬಹಳ ತಾಳ್ಮೆಯಿಂದ, ಬಹಳ ಪ್ರೀತಿಯಿಂದ ಈ ಸಿನಿಮಾನ ಹೆಣೆದಿದ್ದಾರೆ. ನಾನೊಬ್ಬ ನಿರ್ದೇಶಕ ಆದ ಕಾರಣ ಮೊದಲಿಗೆ ಅವರ ಹೆಸರನ್ನು ತಗೋತೀನಿ. ಸೊ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಸೊ ಅದು ನನ್ನ ಹಾರೈಕೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಮುಗ್ಧ, ತುಂಬಾ ಒಳ್ಳೆ ಮನುಷ್ಯ. ಜೊತೆಗೆ ಈ ಸಿನಿಮಾ ಬೇರೆ ಯಾರಾದ್ರೂ ಇಷ್ಟು ಚೆನ್ನಾಗಿ ಮಾಡಕ್ ಆಗುತ್ತೋ ಇಲ್ವೋ, ಅದು ಸ್ವಲ್ಪ ಕಷ್ಟ ಇತ್ತು. ಬಟ್ ಹಗಲು ರಾತ್ರಿ ಅವರು ಈ ಸಿನಿಮಾ ದುಡಿದಿದ್ದಾರೆ. ಅವರಿಗೂ ಬಹಳ ಒಳ್ಳೇದಾಗ್ಬೇಕು. ಅಂಡ್ ನನಗೆ ಬಹಳ ಖುಷಿ ಇರೋದೇನಂತ ಹೇಳಿದ್ರೆ, ನಾನು ಶಿವಣ್ಣ ಮತ್ತೆ ಉಪ್ಪಿ ಸರ್ ಇಬ್ಬರ ಅಭಿಮಾನಿ ಕೂಡ.
ನಾನು ಅವರ ಪೋಸ್ಟರ್ಗಳನ್ನು ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ನಾನು ಒಂದ್ ದಿವಸ ಸಿನಿಮಾ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಈಗ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆದ್ರೆ ಖುಷಿ ಏನಂದ್ರೆ ಯಾರೋ ಈ ಸಿನಿಮಾ ಮುಗಿದ್ಮೇಲೆ ಕೇಳಿದ್ರು ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದೆ ಹೇಗೆ ಅನ್ಸ್ತು ಅಂತ. ನಾನು ಹೇಳಿದೆ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದೆ ಅಂತ ಅನ್ಸಿಲ್ಲ, ಅದು ಅವ್ರ ದೊಡ್ಡತನ ಅಂತ. ಐ ಥಿಂಕ್ ಯಾವತ್ತೂ ಕೂಡ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಹೊಸಬ ಬಂದಿದ್ದಾನೆ, ನಂತರ ನೂರಾರು ಜನ ಅವ್ರು ನೋಡಿರ್ತಾರೆ, ಯಾವತ್ತೂ ಅದನ್ನು ತೋರಿಸ್ಕೊಂಡಿಲ್ಲ. ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಇಬ್ಬರಿಗೂ ಕೂಡ. ಅಂಡ್ ಯಾವತ್ತೂ ಕೂಡ ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾಗಳ ಸೇವೆ ಏನಿದೆ ಅದು ಸಾಕ್ತಾ ಇರಲಿ, ಯಾಕಂದ್ರೆ ನೀವು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಸುಧಾರಾಣಿ ಮ್ಯಾಮ್ ನನ್ನ ತಾಯಿಯ ಫೇವರೇಟ್, ಹಾಗೆ ನನ್ನ ಫೇವರೇಟ್ ಕೂಡ. ಇವ್ರ ಬಗ್ಗೆ ಜಾಸ್ತಿ ನಾನು ಏನು ಹೇಳಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ ಏನ್ ಹೋಗಳೋದು ಅವ್ರನ್ನ. ಸೊ ಪ್ರಮೋದ್ ಶೆಟ್ಟಿ, ಸೊ ಇಷ್ಟೇ ಕೇಳ್ಕೊಳ್ಳೋದು, ಈ ಸಿನಿಮಾ ಒಂದು ಹೊಸ ರೀತಿಯ ಸಿನಿಮಾ. ಇಲ್ಲಿ ಎಲ್ಲರನ್ನೂ ಕೂಡ ಹೊಸ ರೀತಿಯಾಗಿ ನೋಡ್ತೀರಾ, ಹೊಸ ರೀತಿಯ ಕತೆ ಕಟ್ಟಿದ್ದಾರೆ. ಸೊ ನಮ್ಮ ನಂಬಿಕೆ ಏನು ಅಂದ್ರೆ ಕನ್ನಡ ಸಿನಿ ಪ್ರೇಕ್ಷಕರು ಕೂಡ ಹೊಸತನಕ್ಕೆ ಹಬ್ಬಹಬ್ಬಿಸ್ತಿದ್ದಾರೆ ಅಂತ. ಅದೇನಾದ್ರೂ ಆಗಿದ್ರೆ ಈ ಸಿನಿಮಾಗೆ ಒಂದು ಚಾನ್ಸ್ ಕೊಡಿ, ಖಂಡಿತ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ನೀವು ಕೊಟ್ಟಂತ ಒಂದು ಗಿಫ್ಟ್ ಅನ್ನ ನನ್ನ ಪ್ರೊಡ್ಯೂಸರ್ ಕೊಡ್ಬೇಕು. 2 ನೋಟ್ ಇತ್ತು. ಸೂಫ್ರಮ್ ಸೋ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ನೀವು ಕಾರಣ. ಅದರ ಮೊದಲು ಬಂದಂತ 2 ನೋಟನ್ನ ನಾನು ಇಟ್ಕೊಂಡಿದ್ದೆ. ಒಂದನ್ನ ಅರ್ಜುನ್ ಜನ್ಯ ಅವರಿಗೆ ಕೊಟ್ಟೆ, ಅದಕ್ಕಿಂತ ಡಬಲ್ ಯಶಸ್ಸಾಗಲಿ ಅಂತ ನಮ್ಮ ನಿರ್ಮಾಪಕರಿಗೆ ಕೊಡ್ತಾ ಇದ್ದೇನೆ. ಸೋ ಸ್ವೀಟ್. ಅಂದ್ರೆ ಒಬ್ಬ ನಟನಿಗೆ, ಒಬ್ಬ ಸಿನಿಮಾ ಮೇಕರ್ಗೆ ಒಂದು ಸಿನಿಮಾವನ್ನ ಮಾಡಿದಾಗ ಆ ಸಿನಿಮಾದಿಂದ ಬರೋಂತಹ ಆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದೆಯಲ್ಲ, ಅದೊಂದು ಬೇರೆನೇ ಇಮೋಷನ್. ಆ ಕಲೆಕ್ಷನ್ ನ ಮೊದಲ ದುಡ್ಡು 500 ರೂಪಾಯಿ 2 ನೋಟನ್ನ ಅವರು ಈ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಕೊಟ್ಟಿದಾರಲ್ಲ, 500 ರೂಪಾಯಿ ನೋಟ್ ಕೊಟ್ಟಿದ್ದಾರೆ. ಒಂದು 5 ಸೆಕೆಂಡ್ ಚಪ್ಪಾಳೆ ಹೊಡೆಯಕ್ಕಾಗಲ್ಲ ಹೃದಯ ಶ್ರೀಮಂತಿಕೆಗೆ. ಆಯ್ತು, ಸೂಪರ್ ಸೂಪರ್. ನಾನು ಏನಾದ್ರು ಮಾಡಿ ನಿಮ್ಮ ಹತ್ರ ಅಟ್ಲೀಸ್ಟ್ 5 ರೂಪಾಯಿ ಆದ್ರೂ ತಗೊಳ್ಳೋ ತರ ಏನಾದ್ರು ಸಾಧನೆ ಮಾಡ್ತೀರಿ. ಬಟ್ ಇವತ್ತು ನಮ್ಮೆಲ್ರಿಗೂ ಒಂದು ಖುಷಿ ಏನಂದ್ರೆ ಚಲನಚಿತ್ರರಂಗದ ಕಲಾವಿದರು, ನಮ್ಮ 45 ಚಿತ್ರದ ನಾನು ಸ್ವಲ್ಪ ನೋಡಿದ್ದೇನೆ ಇದು ಟ್ರೈಲರ್. ಇದರಲ್ಲಿ ನಂದು ಬರ್ಲಿಕ್ಕೆ ಇಲ್ಲಿ ಒಂದು ಬಹಳ ಮುಖ್ಯ ಉದ್ದೇಶ ಅಂದ್ರೆ ಪೊಲೀಸ್ ಇಲಾಖೆಯಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕಂದ್ರೆ ಈ ಟ್ರೈಲರ್ ಅಲ್ಲಿ ಇದೆ, ಈ ಪಿಕ್ಚರ್ ಅಲ್ಲಿ ಇದೆ. ನಾನು ಕ್ಲೈಮ್ಯಾಕ್ಸ್ ಹೇಳಲ್ಲ, ಆದ್ರೆ ತುಂಬಾ ಒಂದು ಒಳ್ಳೆ ಸಂದೇಶ ಹೋಗ್ತದೆ ಈ ಮೂವಿಯಿಂದ. ಆ ನಿಟ್ಟಿನಲ್ಲಿ ನನಗೆ ಇಲ್ಲಿ ಬರ್ಲಿಕ್ಕೆ ತುಂಬಾ ಖುಷಿ ಆಯಿತು. ಇನ್ನೊಮ್ಮೆ ಸರಿ ಇಷ್ಟೆಲ್ಲ ಕಲಾವಿದರು ಇಲ್ಲಿದ್ದಾರೆ, ಕಲಾಕಾರವರೆಲ್ಲ ಟೆಕ್ನಾಲಜಿ ಚೇಂಜ್ ಆಗಲಿ. ಈಗ ಜಸ್ಟ್ ತಾವು ನೋಡಿದಿರ ಹೊಸ ತಂತ್ರಜ್ಞಾನ ಯೂಸ್ ಮಾಡಿ ಅವರು ಹೊಸ ಒಂದು ಚಿತ್ರ ನಿಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ ಅವರು. ಆದರೆ ನಮ್ಮ ಓಲ್ಡ್ ಮತ್ತೆ ಯಾವಾಗಲೂ ನಮ್ಮ ಜೊತೆಗೆ ಇರೋರು ಎಲ್ಲ ಸ್ಟಾರ್ಸ್, ದೇ ಆರ್ ದಿ ಹಾರ್ಟ್ ಥ್ರೋಬ್ ಆಫ್ ದಿಸ್ ಮೂವಿ. ಅವ್ರಿಗೋಸ್ಕರ ಅವರಿಲ್ಲಿ ಆಕ್ಟ್ ಮಾಡೋದಕ್ಕೆ ಈ ಮೂವಿ ತುಂಬಾ ಚೆನ್ನಾಗಿ ಆಗಿದೆ ನನ್ನ ಪ್ರಕಾರ. ಸೊ ನಾನು ನಮ್ಮೆಲ್ಲ ಇಲ್ಲಿ ಬಂದಿರುವಂಥ ಎಲ್ಲರ ಪರವಾಗಿ ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತೆ ಎಲ್ಲರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ. ಆ್ಯಂಡ್ ಐ ಆಮ್ 100% ಶ್ಯೂರ್ ದಟ್ ಇದು ಸಕ್ಸಸ್ ಆಗೇ ಆಗ್ತದೆ. ಆ್ಯಂಡ್ ವಿ ವಿಲ್ ಅಗೇನ್ ಮೀಟ್ ಇನ್ ಸಮ್ ಅದರ್ ಫೋರಮ್. ಥ್ಯಾಂಕ್ ಯು. ನಾನು ಒಬ್ಬ ಅಭಿಮಾನಿಯಾಗಿ ಡೈರೆಕ್ಷನ್ ಮಾಡಿರೋದು. ಉಪ್ಪಿ ಸರ್ ಅಭಿಮಾನಿ, ಶಿವಣ್ಣ ಅವರ ಅಭಿಮಾನಿ, ರಾಜ್ ಸರ್ ಅಭಿಮಾನಿ ಆಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದೀನಿ. ಸೊ ಅಭಿಮಾನಿಗಳಿಗೆ ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಿಸಿಟ್ಟಿದ್ದೀನಿ. ಅವ್ರು ಖುಷಿಯಾಗಿ ಫಿಲ್ಮ್ ನೋಡಲಿ. ಈ ಟ್ರೇಲರಲ್ಲೇ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಥರ ವಿಷಯ ಇರುತ್ತೆ ಅಂತ. ಅವರೆಲ್ಲ ಸಿನಿಮಾ ನೋಡಿ ಆಶೀರ್ವಾದ ಮಾಡೋರು. December 25th I'll be waiting for their ರಿಪೋರ್ಟ್ ಮಾಡಿ ಮೇಲೆ ನೋಡೋದು ಅದೇ ಒಂದು ದೊಡ್ಡ ಭಾಗ್ಯ. ಅಂಡ್ ಅದ್ರ ಜೊತೆಗೆ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ತುಂಬಾ ಖುಷಿ. ಆಮೇಲೆ ಅರ್ಜುನ್ ಜನ್ಯ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಹಾಡುಗಳಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಯಾಕೆ ನೀವು ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಗ ನೀವು ಈ ಥರ ಸಾಂಗ್ಸ್ ನನಗೆ ಕೊಡ್ಲಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಕಾಲ್ ಮಾಡಿ ಜಗಳ ಮಾಡ್ತೀನಿ, ನನ್ನ ರೋಲ್ ಯಾಕೆ ದೊಡ್ಡ ರೋಲ್ ಕೊಡಲಿಲ್ಲ ಅಂತ. ಆಮೇಲೆ ರಮೇಶ್ ರೆಡ್ಡಿ ಅವ್ರಿಗೂ ಅಭಿನಂದನೆಗಳು, ಇಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ನಿಮ್ಮಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಬಿರಿಯಾನಿ ನನ್ನ ಕಡೆಗೆ ಪಾಸ್ ಆಯ್ತು, ಖುಷಿ ಆಗುತ್ತೆ. ಅದೃಷ್ಟ ಅದಕ್ಕೆ ಹೇಳೋದು, ನಿಯತ್ತಾಗಿದ್ರೆ ಎಲ್ಲಿದ್ರು ಕೆಲಸ ಹುಡ್ಕೊಂಡ್ ಬರುತ್ತೆ ಅಂತ. ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಯಾಕೋ ಎಲ್ಲೂ ಆಪರ್ಚುನಿಟೀಸೇ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಾ ಇತ್ತು. ಅಪ್ಪು ಸರ್ 3 ಸರಿ ಸ್ಟೇಜ್ ಮೇಲೆ ಸಿಕ್ಕಿದಾಗ್ಲೂ ಶೆಟ್ರೆ ನಿಮ್ ಜೊತೆ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡೋಣ ಒಟ್ಟಿಗೆ ಅಂತ ಇದ್ರು. ಆ ಅದೃಷ್ಟ ಸಿಗ್ಲಿಲ್ಲ ನಂಗೆ. ಆದ್ರೆ ಖಂಡಿತವಾಗ್ಲೂ ಬಹಳ ಖುಷಿ ಆಗ್ತಿದೆ ಶಿವಣ್ಣ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಇವರೆಲ್ಲ ಹೇಳ್ದಂಗೆ ನಾನು ಅಭಿಮಾನಿ ಅನ್ನೋ ಪದಕ್ಕಿಂತ ಇನ್ನೂ ಕೆಳಗಿದ್ದೀನಿ ನಾನು. ಆ ರೀತಿ ನಿಮ್ಮನ್ನ ಅಥವಾ ಉಪ್ಪಿ ಸರ್ನ ಉಪ್ಪಿ ಸರ್ ಇವತ್ತಿಗೂ ಗಾಡ್ ಫಾದರ್ ಸರ್ ನೀವು ನಮ್ಗೆ.
ಸುಮಾರಷ್ಟು ಡೈಲಾಗ್ ನಿಮ್ಮ ಡೈಲಾಗ್ ಹೇಳಿನೇ ಕಾಲೇಜಲ್ಲಿ ಸುಮಾರು ಪ್ರೈಸ್ ತಗೊಂಡಿದ್ದೀನಿ. ಸೊ ಈ ತರದ ಒಂದು ಹೆಜ್ಜೆ ಇಟ್ಕೊಂಡು ಬಂದಿದ್ದಂಥವನು ಸುಧಾರಾಣಿ ಮೇಡಮ್. ಇವತ್ತು ಬೆಳಿಗ್ಗೆ ಇಬ್ರು ಒಟ್ಟಿಗೆ ಶೂಟಿಂಗ್ ಅಲ್ಲಿ ಇದ್ವಿ, ಈಗ ಒಟ್ಟಿಗೆ ಸ್ಟೇಜ್ ಹಂಚ್ಕೋತಾ ಇದೀವಿ. ಸೊ ಬಹಳ ಖುಷಿ ಆಗ್ತಿದೆ, ನಿಮ್ಮೆಲ್ಲರ ರೆಸ್ಪಾನ್ಸ್ ಖುಷಿ ಆಗ್ತಿದೆ. ಅಂಡ್ ಈ ತರದೊಂದು ಪ್ರಯತ್ನ ಮಾಡೋದಕ್ಕೆ ಧೈರ್ಯ ಮಾಡಿದಕ್ಕೆ ಅರ್ಜುನ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ ರಮೇಶ್ ಸರ್ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲಾ ಕಡೆನೂ 5 ಕಡೆ ಟ್ರೈಲರ್ ಒಟ್ಟಿಗೆ ರಿಲೀಸ್ ಮಾಡೋದು ತಮಾಷೆ ಮಾತಲ್ಲ. ಏನು ಟೆಕ್ನಿಕಲ್ ಇಶ್ಯೂಸ್ ಆಯ್ತು, ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿರೋ ಅಭಿಮಾನಿಗಳು ನಿಮ್ ಜೊತೆ ಮಾತಾಡ್ತಿದ್ರು, ನೀವು ಅವ್ರ ಜೊತೆ ಮಾತಾಡ್ತಿದ್ರಿ. ಸೊ ಬಹಳ ದೊಡ್ಡ ಪ್ರಾಜೆಕ್ಟ್ ಇದು. ಡಿಸೆಂಬರ್ 25ನೇ ತಾರೀಕು ತೆರೆಗೆ ಬರ್ತಾ ಇದೆ. ನನ್ನ ಪ್ರಕಾರ ನೀವು ಯಾರು ಮಿಸ್ ಮಾಡ್ಕೊಳ್ಳಲ್ಲ. ನಿಮ್ಮನ್ನ ಯಾರನ್ನೂ ನಾನು ಕರಿಬೇಕಾಗಿಲ್ಲ. ನೀವೆಲ್ಲರೂ ಶಿವಣ್ಣನ, ಉಪ್ಪಿ ಸರ್ ಹಾಗೆ ನನ್ನ ಗೆಳೆಯನ ಅಭಿಮಾನಿಗಳು. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬಾ ಜನ ಜಾಸ್ತಿ ಆಗೋಯ್ತು, ಚೇರ್ ಕೊಡೋಕ್ಕಾಗಲಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ, ಕರೆದಿದ್ದೀನಿ, ಎಲ್ಲ ಕ್ಷಮೆ ಇರಲಿ. ಇಲ್ಲ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರೆದಿದ್ದೆ, ಎಲ್ಲಿದ್ದಾರೋ ಗೊತ್ತಿಲ್ಲ, ಫೋನ್ಗಳು ಮಾಡ್ತಾ ಇದ್ದಾರೆ, ಸಾರಿ. ಯಾಕೆಂದ್ರೆ ಒಂದು ದೊಡ್ಡ ಫಂಕ್ಷನ್ ಇದ್ದಾಗ ಇದೆಲ್ಲ ಆಗೋದು ಸಹಜ. ಬಟ್ ಈ ಟ್ರೈಲರ್ಗೆ ಇಲ್ಲಿ ಬಂದಿರೋಂಥ ಜನಗಳಿಗೆಲ್ಲ ನನಗೆ ತುಂಬ ಚಿರುಋಣಿ ಆಗಿರ್ತೀನಿ. ಯಾಕೆಂದ್ರೆ ಈ ಫಿಲಮ್ಮು ಯಾವ ರೀತಿ ಮಾಡಿದೀವಿ ಅಂದ್ರೆ ನನಗೂ ಅರ್ಜುನ್ ಜನ್ಯ ಸರ್ಗೂ ನಮ್ಮ ರಾಜ್ವೀರ್ ಶೆಟ್ಟಿ ಸರ್ಗೂ ತುಂಬ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದೊಂದು ಸೀನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಫಸ್ಟೇ ಹೇಳ್ದಂಗೆ ನಮ್ಮ ಶಿವಣ್ಣ ಫ್ಯಾನ್ಸು, ಆಮೇಲೆ ನಮ್ಮ ಉಪೇಂದ್ರ ಸರ್ ಫ್ಯಾನ್ಸು. ನಮ್ಗೆ ತುಂಬ ಖುಷಿ ಏನಂದ್ರೆ ಆಮೇಲೆ ಮಾತಾಡ್ತೀನಿ. ಇವಾಗೆಲ್ಲ ನಿಮ್ಗೆ ಸಾರಿ ಕೇಳ್ತೀನಿ, ನಿಮ್ಗೆ ಚೇರ್ಗಳು ಸಿಗ್ತಾ ಇಲ್ಲ, ಎಲ್ಲ ಕಡೆ ಪಾಪ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಆಮೇಲೆ ಬಂದು ಎಂಟ್ರಿ ಆಗಿ ನಾನು ಮಾತಾಡ್ತೀನಿ. ಇನ್ನೂ ಸ್ವಲ್ಪ ಮಾತಾಡೋದು ಸುಮಾರು ಜನ ಇದ್ದಾರೆ. ಥ್ಯಾಂಕ್ ಯು.